ನಮಸ್ಕಾರ. ನಾನು ಸಿಗ್ಲಿ ಬಶ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯ. ನಾನು ಇವತ್ತು ಪ್ರಮೋದ್ ಮುತಾಲಿಕ್ ಅವರು ಹಾವೇರಿ ಜಿಲ್ಲಾನ ಬಂದ್ ಮಾಡ್ತೀನಿ, ಶಿಗ್ಗಾಂವ್ ಬಂದ್ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ರು. ಶಿಗ್ಗಾಂವನ ಬಂದ್ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ರು. ಆದರೆ ಹಾವೇರಿ ಜಿಲ್ಲಾ ಕಲೆಕ್ಟರ್ ಅವರಿಗೊಂದು ಆದೇಶ ಕೊಟ್ಟಿದೆ, ನೋಟಿಸ್. ಮುತಾಲಿಕ್ರವರು ಹಿಂದಿನಿಂದ ಒಂದು ತಿಂಗಳು ಅವರು ಈ ಹಾವೇರಿ ಜಿಲ್ಲಾಕ್ಕೆ ಬರ್ಕೊಡೋದು, ಬಂದ್ರೆ ಅರೆಸ್ಟ್ ಮಾಡಿ ಒದ್ದೊಳಗೆ ಹಾಕ್ತೀವಿ. ಯಾಕೆ ಅಂತ ಕೇಳಿದ್ರೆ ಆತ ತಲೆ ಸರಿ ಇಲ್ಲ, ಆತ ಧರ್ಮಕ್ಕೆ ಬೆಂಕಿ ಹಚ್ಚಿಡಂಥವನು. ಇಲ್ಲಿ ಘಟನೆ ಏನಾಗಿದೆ ಅದರ ಬಗ್ಗೆ ನಾವು ತನಿಖೆ ಮಾಡಬೇಕು. ಇದಕ್ಕೆ ಸಾಥ್ ಕೊಟ್ಟರೆ ಪ್ರತಿಯೊಬ್ಬರಿಗೂ ಒಂದು ಕಾನೂನಿನ ತೀರ್ಪು ಸಿಗುತ್ತೆ, ನ್ಯಾಯದ ತೀರ್ಪು ಸಿಗುತ್ತೆ. ಈ ಮುತಾಲಿಕಂತರ ನಾವು ಹಾರಾಡ್ಕೊಂತ ಹೊಂಟ್ರೆ ಇಲ್ಲಿ ಕಾನೂನಿಗೂ ಒಂದು ತೊಂದರೆ ಮಾಡ್ದಂಗಾಗುತ್ತೆ, ಅವರು ಅರೆಸ್ಟ್ ಆಗಿ ಜೈಲಿಗೆ ಹೋಗಂಗೆ ಆಗುತ್ತೆ. ಅವ್ರು ಹಿಂದೆ ಇದ್ದವರು ಒಳಗೆ ಹಾಕ್ತಾರೆ, ಲಾಠಿ ಚಾರ್ಜರು ಮಾಡ್ತಾರೆ. 144. ಯಾಕಂದ್ರೆ 5 ಮಂದಿ ಮೇಲೆ ಯಾರು ಇಂಥ ಒಂದು ಸೆಕ್ಷನ್ ಜಾರಿಯಾದಾಗ 5 ಮಂದಿ ಮೇಲೆ ಯಾರು ನಿಂತು ಮಾತಾಡೋಂಗಿಲ್ಲ. ಇದು ಜಿಲ್ಲಾ ಕಲೆಕ್ಟ್ರ್ ಆದೇಶ ಹೊರಡಿಸಿದ್ದಾರೆ. ಮುತಾಲಿಕ್ರವರು ಅವರೆಲ್ಲ ಶ್ರೀರಾಮ ಸೈನ್ಯದ ಒಂದು ಇತಿಹಾಸದ ಅಧ್ಯಕ್ಷರಿದ್ದಾರೆ. ಅವರು ಸುಮಾರು ವರ್ಷದಿಂದ ಹೊರಗಡೆ ಅಷ್ಟೇ ಆಟ ಆಡಿಲ್ಲ, ಅವರು ಧರ್ಮಕ್ಕೆ ಬೆಂಕಿ ಹಚ್ಚಿಡ ಆಟ ಆಡಿಲ್ಲ. ಜೈಲೊಳಗಡೆನೂ ಇವರು ಜಾತಿ ಧರ್ಮದ ಬಗ್ಗೆ ಮೇಳು ಕೀಳು ಅಂತಂದು ಜೈಲೊಳಗಡೆನೂ ಗಲಾಟೆ ಮಾಡಿಸ್ತಂಥವ್ರು ಅದಾರ ಇವರು ಅಂತಿಂಥವ್ರಲ್ಲ. ಇವರು ಈ ಸಿಗ್ಲಿ ಬಸ್ಸನ್ನಂಗೆ ಧರ್ಮದ ಮಗ ಆಗಿ ನಡೆಯುವಲ್ಲ ಇವ ಕರ್ಮದ ಮಗ ಆಗಿ ನಡೆಕೊಂಡಾನ. ವಯಸ್ಸಿದ್ದಾಗ ಸುಖ ವಯಸ್ಸು ಮೀರಿದಾಗ ಕಷ್ಟ ಅನುಭವಿಸೋಂಥ ಪರಿಸ್ಥಿತಿ ಮಾಡ್ಕೊತಾ ಇದ್ದಾನೆ. ಈತನ ಮೇಲೆ ಬೇಕಾದಷ್ಟು ಪ್ರಕರಣಗಳು ದಾಖಲಾಗಿದ್ದವು. ಇನ್ನೂ ಎಷ್ಟೋ ಪ್ರಕರಣಗಳು ಇನ್ನೂ ಕೋರ್ಟ್ನಲ್ಲಿ ನಾರ್ತಾ ಇದ್ದವು. ಇದೇ ಥರ ಪುನೀತ್ ಕೆರಳಿ ನನ್ನ ಮಗನೂ ಹಾಗೆ ಅವನಿಗೂ ಬೇಕಾದಷ್ಟು ಕೇಸುಗಳು ಈಗ ಕೊಳಿತದವು. ಅವೆಲ್ಲ ಸರ್ಕಾರದವರು ಮಾನ್ಯ ಮಾಡೋಂಥ ಕೇಸುಗಳು ಮಾಡಿಲ್ಲ ಇವರು. 302 ಮರ್ಡರ್ ಕೇಸ್ನಿಂದ ಹಿಡಿದು ಬೇಕಾದಷ್ಟು ಅಟ್ರಾಸಿಟಿ ಬೇಕಾದಷ್ಟು ಕೇಸುಗಳು ಹಾಕಿಸ್ಕೊಂಡಂಥ ನನ್ನ ಮಕ್ಕಳು ಇವರು. ಸೂಲೆಬೆಲೆ ಚಕ್ರವರ್ತಿ ಅಂತವನು, ಈ ತಿಕ್ಕಿಲ ಬಸವರಾಜ್ ಯತ್ನಾಳ್ ಅಂತವರು. ಇವರೆಲ್ಲ ಏನು ಗೊತ್ತಾ, ಸುಮ್ಮನೆ ಈಗ ಬಿಗ್ ಬಾಸ್ನಲ್ಲಿ ಕಾಮಿಡಿ ಐತಲ್ಲ, ಮಜಾ ತಗೊಳ್ಳಿಕ್ಕೆ ಅದು ಒಂದು ಹಾಸ್ಯದ ಒಂದು ಮಾತುಗಳನ್ನ ಕೇಳಲಿಕ್ಕೆ ಚಂದವು. ಆದರೆ ಅದು ಸಂವಿಧಾನಕ್ಕೆ ದೊಡ್ಡ ಮಾರಕ. ಯಾಕಂದರೆ ಇವತ್ತು ಶಿಗ್ಗಾಂವ್ ಅವರು ಹಮ್ಮಿಕೊಂಡಂಥ ದಿನದಂದು ಈದ್ ಮಿಲಾದ್ ಇದೆ. ಆ ಒಂದು ಹಬ್ಬ ಆಚರಣೆ ಅಡಚಣೆ ಮಾಡಲಿಕ್ಕೆ ಇವರು ಹುನ್ನಾರ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಡೆದ ಘಟನೆಗೂ ಒಂದು ಇಸ್ಲಾಂ ಧರ್ಮಕ್ಕೂ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ತಪ್ಪು ಯಾರೇ ಮಾಡಿರಲಿ ಅವನ್ನ ಒಳಗೆ ಹಾಕಿ ಉಗ್ರ ಶಿಕ್ಷೆ ಕೊಡಿಸ್ಬೇಕು. ಅವನಿಗೆ ಸಪೋರ್ಟ್ ಮಾಡೋವ್ರಿಗೂ ಒಳಗೆ ಹಾಕಬೇಕು. ಇದು ಕಾನೂನಿನ ಧರ್ಮ ಐತಿ. ಕಾನೂನು ಅದನ್ನು ನೋಡ್ಕೊಂತೈತಿ. ಕಂಪ್ಲೇಂಟ್ ಕೊಟ್ಟು ಜನರಿಗೆ ತೊಂದರೆ ಆಗದ ರೀತಿ ಅಂಥ ಅಪರಾಧಿಗಳಿಗೆ ಶಿಕ್ಷೆ ಕೊಡೋಂಥ ವ್ಯವಸ್ಥೆಗಳು ಮಾಡಬೇಕು. ನೀವೆಲ್ಲ ಅಮಾಯಕರಿಗೆ ತೊಂದರೆ ಕೊಡೋದು, ಅವ್ರ ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು, ಅವ್ರನ್ನ ಜೈಲಿಗೆ ಹಾಕ್ಸೋದು, ನೀವು ಜೈಲಿಗೆ ಹೋಗೋದು, ಹೊಡ್ತಾ ತಿನ್ನೋದು,
ಇವೆಲ್ಲ ಬೇಕಾ? ಹೇಳಿ. ಇವತ್ತು ಈ ಸರ್ಕಾರಗಳು, ಈ ಕಾನೂನು ವ್ಯವಸ್ಥೆಗಳು, ಈ ಒಂದು ಪೊಲೀಸ್ ವ್ಯವಸ್ಥೆಗಳು, ಮಾಧ್ಯಮಗಳು ನಿಮಗೇನು ಒಳ್ಳೇದು ಮಾಡಿದ್ದಾರೆ ಹೇಳಿ? ಹೇಳಿ. ಯಾವುದು ಧರ್ಮ ಅಂದ್ರೆ ಅದು ಒಂದು ಧರ್ಮ ಇರಬೇಕು. ಮನುಷ್ಯನಿಗೆ ಧರ್ಮ ಇಲ್ದೇ ಈ ಕರ್ಮ ನೋಡೋಕ್ಕಾಗಲ್ಲ. ಅದಕ್ಕೆ ಧರ್ಮ ಕುಗ್ಗಿತ್ತು, ಕರ್ಮ ಹೆಚ್ಚಿತ್ತು, ಕಲಿಯುಗದಲ್ಲಿ ದೇವ ಧರ್ಮವಂತರ ಮರ್ಮವನ್ನರಿಯದ ಮಾನವನಾರಿಲ್ಲ. ಇವರೆಲ್ಲ ದುಡ್ಡು 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 ಅಂತ ನಾಲ್ಕು ಬಿಲ್ಡಿಂಗ್ ಕಟ್ಟಿಸ್ಕೊತವ್ರಿಗೆ ನನ್ನ ಮಕ್ಕಳು ದುಡ್ಡು ಎಲ್ಲಿಂದ ಬರುತ್ತೆ? ಇವತ್ತು ಈ ಸಿಗ್ಲಿ ಬಸ್ 80 kg ಬಂಗಾರ ಕದ್ರೂ ಇವತ್ತಿಗೆ ಬ್ಯಾಂಕ್ನಾಗ 10 ರೂಪಾಯಿ ಇಟ್ಟಿಲ್ಲ, 10 ರೂಪಾಯಿ ತೊಗೊಂಡಿಲ್ಲ, ಒಂದು ಸೈಟ್ ಖರೀದಿ ಮಾಡಿಲ್ಲ, ಒಂದು ಚೈನಾ ಹಾಕ್ಕೊಂಡು ಮೆರೆದಿಲ್ಲ, ಒಂದು ಬೈಕ್ ತೊಗೊಂಡು ಸುತ್ತಾಡಿಲ್ಲ. 80 kg ಬಂಗಾರ ಕಳ್ಳ. ಆದರೂ ನಾನು ಭಿಕ್ಷೆ ಬಿಡ್ತೀನಿ, ಸಾಲ ಮಾಡ್ತೀನಿ, ಆದರೂ ಎಲ್ಲಿವರೆಗೂ ಬದುಕ್ತೀನಿ, ಯಾವತ್ತು ನನಗೊಂದು ವೇದಿಕೆ ಸಿಗುತ್ತೆ ಅಂದು ನನ್ನ ಮನಸ್ಸಿನಲ್ಲಿದ್ದಂಥ ಪ್ರತಿಯೊಂದು ನೋವುಗಳು, ಹೆಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ಅನುಭವಿಸಿದ ನೋವುಗಳನ್ನು ಒಂದು ಸಂವಿಧಾನ ಮಾಡಿ ಪ್ರತಿಯೊಬ್ಬರನ್ನು ಬಿದ್ದವ್ರನ್ನ ಎತ್ತಿಡಂತೆ ಎತ್ತಾಗಿ ಬದುಕಬೇಕು ಜನರು ಅಂತನ್ನಂಥ ಒಂದು ರೊಟ್ಟಿ ಕಬ್ಬಡ ಅವ್ರ ಮಕಾನ ಅನ್ನೋಂಥ ದುವಾಂಕ್ಯ ಭಾರ ಆತನಂಥ ವ್ಯವಸ್ಥೆಗೆ ಬರಬೇಕು ಅನ್ನೋಂಥದ್ದು ಈ ಸಿಗ್ಲಿ ಬಸ್ಸಿನ ಬೇಡಿಕೆ ಐತಿ. ಈ ಮುತಾಲಿಕ್ರವರು ಯಾವುದು ನಡೆಯಂಗಿಲ್ಲ. ಇಲ್ಲೇ ಅಪರಾಧಿ ಯಾರು, ಅವನು ಯಾಕೆ ಮಾಡಿದ, ಅವನು ಏನು ಅನ್ನೋದು ಕಾನೂನು ನೋಡ್ಕೊಂತೈತಿ. ಅವ್ರ ಮೇಲೆ ಶಿಕ್ಷೆ ಕೊಡಿಸ್ಬೇಕು. ಕಾನೂನು ಕೈ ತಗೊಂಡು ಇವತ್ತು ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರಿಗೂ ತೊಂದರೆ ಕೊಡೋಂಥ ವ್ಯವಸ್ಥೆ ಈ ಮುತಾಲಿಕ್ ಹಮ್ಮಿಕೊಂಡಂಥ ಈ ಒಂದು ಸಿಗ್ಗಾಂವ್ ಬಂಧನ ನಿಲ್ಲಬೇಕು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ರಾಮ ರಹೀಮರ ಕ್ಷೇತ್ರ ಯಾವುದಂದ್ರೆ ಅದು ಸಿಗ್ಗಾಂವ್ ತಾಲೂಕು ಸರಿಪ್ಗಿರಿ. ಸರಿಪಜ್ಜಗೆ ಗೋವಿಂದಜ್ಜ ಆಶೀರ್ವಾದ ಮಾಡಿರ್ಬೋದು, ಗೋವಿಂದಜ್ಜ ಗುರು ಆಗಿರ್ಬೋದು, ಆದರೆ ಅವರ ಸಂಬಂಧಿಕರು ಅಷ್ಟೇ ಅಲ್ಲ, ಅವ್ರ ಧರ್ಮದವರು ಎಲ್ಲ ಬ್ರಾಹ್ಮಣಸರು ಆ ಸರಿಪಜ್ಜನಿಗೆ ಶಾಪ ಮೇಲೆ ಶಾಪ ಹಾಕೋರು, ಕಳ್ತನ ಆರೋಪ ಹೊರಿಸಿದ್ರು, ಅವನಿಗೆ ಎಂತೆಂಥ ಹಿಂಸೆಗಳನ್ನು ಕೊಡಿಸಿದ್ರು. ಆದರೂ ಗುರು ಗೋವಿಂದನ ಪಾದ ಬಿಡಲಿಲ್ಲ ಅವ. ಆದರೂ ಸರಿಪಜ್ಜಗೆ ಇವತ್ತು ಎಲ್ಲರೂ ಗೌರವ ಕೊಡ್ತೀವಿ. ಯಾಕಂದ್ರೆ ಅವ ಗೋವಿಂದಜ್ಜನ ಒಬ್ಬ ಆಶೀರ್ವಾದ ಮಾಡಿದಾನಲ್ಲ, ಅವನ ಆಶೀರ್ವಾದ ಸಾಕಂತಂದು ಅವನು ಗೋವಿಂದಜ್ಜನ ಕೈ ಬಿಡಲಿಲ್ಲ. ತನ್ನ ಪಕ್ಕಕ್ಕೆ ಕರ್ಕೊಂಬಂದು ಕುಂದಿರಿಸ್ಕೊಂಡು ಇವತ್ತು ಉತ್ತರ ಕರ್ನಾಟಕದ ಬಾಕ್ಲಿಲ್ಲ ದೇವಸ್ಥಾನ ಯಾವುದಂದ್ರೆ ಅದು ಸರಿಪಗಿರಿ ಅಂತ. ಅವ್ರು ಬೋಧನಾದು ಒಂದೇ, ಬ್ರಹ್ಮನಾದು ಒಂದೇ, ಚಪ್ಪನ್ನಾರು ದೇಶಕ್ಕೆ ಒಪ್ಪುಳ್ಳ ಸಸನಾಳ ದೇಶನ ಭಾಷೆ ಎಲ್ಲೈತಿ ಅಂದರೆ ಅದು ಸರಿಪಗಿರಿ ಒಳಗೈತಿ. ಗುಡಿಗೇರಿ ದ್ಯಾಮವ್ವನ ಆಶೀರ್ವಾದ ಆ ಸರಿಪಗಿರಿ ಆಗೈತಿ. ಸರಿಪಜ್ಜನ ತಂದೆ ತಾಯಿಗಳ ಆಶೀರ್ವಾದ ಸರಿಪಗಿರಿ ಆಗೈತಿ. ಕಾದರ್ಲಿಂಗನ ಆಶೀರ್ವಾದ ಸರಿಪಗಿರಿಗೈತಿ. ಬಸವಣ್ಣನ ಆಶೀರ್ವಾದ ಸರಿಪಗಿರಿಗೈತಿ. ಪಂಚಾಗ್ನಿ ಅಂತಂದು ಇತಿಹಾಸ ಐತಿ. ಅಲ್ಲಿ ನಿಜವಾಗಿ ಮಡಿ ಆಗಿ ನಡೆಯೋಂಥ ಸ್ಥಳ ಯಾವುದು ಅಂದರೆ ಅದು ನಮ್ಮ ಉತ್ತರ ಕರ್ನಾಟಕದಾಗ ಸರಿಪಗಿರಿ ಅಂತ. ಸರಿಪಜ್ಜ ಗೋವಿಂದಜ್ಜನ ಅರ್ಥ ಮಾಡ್ಕೊಂಡು ಬದುಕಬೇಕಾದಂಥವ್ರು ಇವತ್ತು ಪ್ರತಿಯೊಂದು ಗ್ರಾಮದಾಗ ರಾಮ ರಹೀಮರ ಒಂದು ಮೊಹರಂ ಹಬ್ಬ ಮಾಡಿ ಅಣ್ಣ ತಮ್ಮರ ಥರ ಬದುಕಬೇಕಾದಂಥವ್ರಿಗೆ ಬೆಂಕಿ ಹಚ್ಚಿಡೋಂಥ ಇಂಥ ಪುಡಾರಿಗಳಿಗೆ ಪಾಠ ಕಲಿಸ್ಬೇಕು. ನೀವೇ ಕಲಿಸ್ಬೇಕು. ತಿನ್ನೋವನ ಕಟ್ಟಗಲ್ಲ, ಕಡೆಯವನ ಕಟ್ಟಗಲ್ಲ, ನಿಜವಾಗಿ ಮಾರವನ ಕಟ್ಟಗ. ಮಾರವನಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ರಿಲ್ಲ ಸರ್ಕಾರದವರು. ನೀವು ಸಾಕ್ರಿ ಹಸುಗಳ್ನ, ಸರ್ಕಾರದವರು ರೈತರಿಗೆ ಕೊಡ್ರಿ, ವರ್ಷಕ್ಕಿಷ್ಟಂತ ಕೊಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಹೈನು ವ್ಯಾಪಾರ ನೀವು ಮಾಡಿರಿ. ಇವೆಲ್ಲ ಸರ್ಕಾರಗಳು ಯಾವುದು ಸರಿಯಾಗಿಲ್ಲ ಅಂತಂದರೆ ಅದನ್ನು ತಾವು ತಮ್ಮ ಒಂದು ಸ್ವಾರ್ಥದಲ್ಲಿ ಇಟ್ಕೊಂಡು ಅದನ್ನು ಹಂಚಬೇಕು ಸರ್ಕಾರಕ್ಕೆ. ಇವತ್ತು ಸರ್ಕಾರದಿಂದ ಕೊಡ್ರಿ, ಕೂಲಿ ಮಾಡೋಂಥವ್ರಿಗೆ ಕೆಲಸ ಇಲ್ಲ, ವರ್ಷಕ್ಕೆ 6 ತಿಂಗಳಿಗೆ ಸರ್ಕಾರಿ ಸಂಬಳ ಕೊಡ್ರಿ ಕೂಲಿ ಮಾಡೋರಿಗೆ. ಅವ್ರ ಮಕ್ಕಳಿಗೂ IAS KS IPS ಓದಿಸ್ಬೇಕನ್ನಂಥ ಕನಸು ಹೊತ್ತಿದ್ದಾರೆ. ಮೀಸಲಾತಿ ಇರೋದು ಇದಕ್ಕೆ ಹೇಳಿ, ಬಡವರಿಗೆ ಬಿದ್ದವ್ರನ್ನ ಎತ್ತಿಡೋದಕ್ಕೆ. ಎದ್ದವ್ರನ್ನ ಎತ್ತಿಡ್ಕೊತ ಹೋಗೋದಲ್ಲ.
ಇವತ್ತು ನೀವೆಲ್ಲ ಎದ್ದು ಬಿಟ್ಟಿದ್ದೀರಿ ನೂರು ಎಕರೆ ಜಮೀನು, ಹಾಂ, ಸಾವಿರಾರು ಕೋಟಿ ದುಡ್ಡು ಮಾಡಿಕೊಂಡು 10 ವರ್ಷ ಕುತ್ಕೊಂಡು ತಿನ್ನೋಷ್ಟು ಧಾನ್ಯ ದವಸ ಇಟ್ಕೊಂಡು ನಮ್ಗೆ ಚೂತನ್ ಮಾಡಾಕತ್ತೀರಿ. ಇವತ್ತಿಲ್ಲ ನಾಳೆ ಹಸ್ಕೊಂಡವ್ರು ನಾವು ಎಲ್ಲ ನಿಮ್ಮದು ಕಸ್ಕೊಂಡು ತಿಂತಾರೆ ಅನ್ನೋದು ಮರಿಬೇಡಿ. ಆ ದಿನ ಬರೋದಕ್ಕಿಂತ ಮುಂಚೆ ನಿಮ್ಮಿಂದನ ಬಿದ್ದವ್ರನ್ನ ಎತ್ತಿ ಹಿಡಿದು ಒಳ್ಳೆ ದಾರಿಯಲ್ಲಿ ತೊಗೊಂಡು ಹೋಗ್ರಿ. ಸಾಲ ಕೊಡು ಸಾಯಿಸೋದಕ್ಕಿಂತ ಸಹಾಯ ಮಾಡಿ ಬೆಳೆಸಿ. ಸಿಗ್ಲಿ ಬಸ್ಯನ ನೀವು ಮುತಾಲಿಕನ ಮಾತಾಗಲಿ, ಆ ಸೂಲೆಬೆಲೆ ಚಕ್ರವರ್ತಿ ಮಾತಾಗಲಿ, ಆ ಪುನೀತ್ ಕೆರಳಿ ಮಾತಾಗಲಿ ಕೇಳಬೇಡಿ. ನಿಮಗೆ ಕಾನೂನಿನ ಜ್ಞಾನ ಇಲ್ಲ, ಸಂವಿಧಾನ ಅರಿವಿಲ್ಲ. ನೀವು ಮೊದಲು ನೋಡಿ, ಇವತ್ತು ಈ ಸಿಗ್ಲಿ ಬಸ್ಯ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದರಿಂದ ಇಡೀ ಕರ್ನಾಟಕ ಸುತ್ತಿದ್ರು ಈ ಸಿಗ್ಲಿ ಬಸ್ಸಿನ ಮೇಲೆ. ಒಂದು ದೂರು ಕೊಡೋನಿಗೂ ಮೀಟರ್ ಇಲ್ಲ, ಕಂಪ್ಲೇಂಟ್ ಕೊಡೋನಿಗೂ ಪವರ್ ಇಲ್ಲ, ತಗೊಳ್ಳೋವನಿಗೂ ಈ ಸಿಗ್ಲಿ ಬಸ್ಯ ಅಂತ ಆಟ ಆಡ್ತಾನೆ. ಯಾಕಂದರೆ ನನ್ನಲ್ಲಿ ಏನಿಲ್ಲ, ತಲೆ ಇದೆ. ಅದು ಒಂದಿನ ಹೋಗುತ್ತೆ, ಆದ್ರೆ ಹೋಗೋದಕ್ಕಿಂತ ಮುಂಚೆ ಸತ್ಯ ಹೇಳಿ ಸಾಯ್ಬೇಕನ್ನೋ ನಾನು. ನನಗೊಂದು ವೇದಿಕೆ ಕೊಡಿ. ನಾನು ಕೋಟಿಗಟ್ಟಲೆ ಸಾಲ ಮಾಡಿದ್ದೀನಿ, ಅದನ್ನು ಋಣ ತೀರಿಸ್ಬೇಕು. ನನ್ನ ಹೆಂಡತಿ ಮಕ್ಕಳು ಸುಖವಾಗಿ ಮತ್ತು ಈ ಒಂದು ರಾಜ್ಯದ ಕನ್ನಡಿಗರು ಸುಖವಾಗಿ ಇರಬೇಕು ಅನ್ನೋದನ್ನು ಸಲಹೆ ನಾ ಕೊಡ್ತೀನಿ. 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಚಟಕ್ಕೋಸ್ಕರ ಜೀವನ ಏನು ಆಗ್ತಾಯಿದೆ ನಿಮ್ಮದೆಲ್ಲ ಅಂತ ನಾನು ನಿಮ್ಗೆ ತಿಳಿಸಿ ಹೇಳ್ತೀನಿ. ಸತ್ಯ.